ದಿಗ್ಗಜ ನಿರ್ಮಾಪಕರಿಗೆ ಐಟಿ ಶಾಕ್ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಕೂಡ ಪುಷ್ಪ 2 ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಸಾವಿರಾರು ಕೋಟಿ ಕಲೆಕ್ಷನ್ ಮಾಡ್ತಲ್ಲ, ಆ ಚಿತ್ರದ ನಿರ್ಮಾಪಕರಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ದಾಳಿ ಮಾಡೋದ್ರ ಮೂಲಕ. ದಿಲ್ ರಾಜು ಸಹೋದರ ಹಾಗೂ ನಿರ್ಮಾಪಕ ಶಿರೀಶ್ಗೂ ಕೂಡ ಐಟಿ ಅಧಿಕಾರಿಗಳು ಬೆಳಗ್ಗೆ ರೇಡ್ ಮಾಡೋದ್ರ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಐಟಿ ರೇಡ್ಸ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಗಳಿಸಿದ ಆದಾಯಕ್ಕೂ ಘೋಷಿಸಿದ ಆದಾಯಕ್ಕೂ ವ್ಯತ್ಯಾಸ ಕಂಡು ಬಂದ್ರೆ ಒಂದು 6 ತಿಂಗಳು ಮಾನಿಟರ್ ಮಾಡಿ ನಂತರ ರೇಡ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ದಿಲ್ ರಾಜು ಅವರು ಪ್ರಮುಖ ಪ್ರೊಡ್ಯೂಸರ್, ಇವ್ರ ಜೊತೆಗೆ ಇನ್ನೂ ಇತರೆ ಪ್ರೊಡ್ಯೂಸರ್ಸ್ ಮೇಲೂ ಕೂಡ ರೇಡ್ ಆಗಿದೆ. ಮೈತ್ರಿ ಮೂವಿ ಮೇಕರ್ಸ್, ಇದು ಪುಷ್ಪ 2 ಅನ್ನ ನಿರ್ಮಿಸಿರುವಂತಹ ಚಿತ್ರ ನಿರ್ಮಾಣ ಸಂಸ್ಥೆ, ಇದರ ಮೇಲೂ ಕೂಡ ರೇಡ್ ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸೊ ಯಾವೆಲ್ಲ ದಾಖಲಾತಿಗಳು ಸಿಗುತ್ತೆ, ಯಾವ್ಯಾವ ರೀತಿ ಇವ್ರ ಮೇಲೆ ಐಟಿಗೆ ಅನುಮಾನ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು. ಟಾಲಿವುಡ್ ಇತ್ತೀಚೆಗೆ ಬಹಳ ಸಮೃದ್ಧವಾಗಿ ಬೆಳೀತಾ ಇರುವಂತಹ ಫಾಸ್ಟೆಸ್ಟ್ ಚಿತ್ರೋದ್ಯಮ. ಬಾಲಿವುಡ್ ಕಂಪೇರ್ ಮಾಡಿದ್ರೆ ಟಾಲಿವುಡ್ನ ಬಜೆಟ್ ಇರ್ಬೋದು ಅಥವಾ ಅದರ ರೀಚ್ ಇರ್ಬೋದು ಮತ್ತು ಗಳಿಸ್ತಾ ಇರುವಂತಹ ಬಾಕ್ಸ್ ಆಫೀಸ್ನಲ್ಲಿ ಗಳಿಸ್ತಾ ಇರುವಂತಹ ಪ್ರಾಫಿಟ್ ಇರ್ಬೋದು ಬಹಳ ದೊಡ್ಡದು. ಸೊ ಇದರಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟವನ್ನು ಮಾಡಿದ್ರ ಅಥವಾ ಗಳಿಸಿದ ಆದಾಯ ಘೋಷಿಸಿದ ಆದಾಯದಲ್ಲಿ ಏನಾದರೂ ಕಳ್ಳಾಟಗಳು ಆಯ್ತಾ ಅನ್ನೋದು ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗುತ್ತೆ. ಟಾಲಿವುಡ್ ಚಿತ್ರರಂಗ ಸದ್ಯಕ್ಕೆ ಯಾರ್ಯಾರ ಮೇಲೆ ರೇಡ್ ಇನ್ನೂ ಆಗುತ್ತೆ ಅನ್ನುವಂತಹ ಕುತೂಹಲದಲ್ಲಿದೆ. ರಾಮ್ ಚರಣ್, ತೇಜ, ವೆಂಕಟೇಶ್ ಇವರ ಸಿನಿಮಾಗಳು ಕೂಡ ಎಲ್ಲವೂ ಕೂಡ ಈಗ ಬರ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ತೆರಿಗೆ ವಂಚನೆ ಮಾಡಿದಾರಾ ಅಂತಕ್ಕಂಥ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.